ಇರಾನ್ನ ಮೇಲೆ ಅಮೆರಿಕ ಹಾಗೆ ಇಸ್ರೇಲ್ ಮಾಡ್ತಿರುವ ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಮಧ್ಯದಲ್ಲಿ ಮಹತ್ವದ ಬೆಳವಣಿಗೆಯೊಂದಾಗಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ಅಮೆರಿಕ ಇರಾನ್ ನಡುವೆ ಮುಂದುವರೆದ ಸಮರ. ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ಇರಾನ್ ಮೇಲಿನ ಯುದ್ಧ ಹಾಗೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಇದರ ಬಗ್ಗೆ ಇಬ್ರು ಕೂಡ ಕರೆ ಮಾಡೋದ್ರ ಮೂಲಕ ಚರ್ಚೆ ಮಾಡಿದ್ದಾರೆ. ಇರಾನ್ ಮೇಲಿನ ದಾಳಿ ನಿಲ್ಲಿಸುವಂತೆ ಪುಟಿನ್ ಪ್ರಸ್ತಾಪ ಮಾಡಿದ್ರೆ ಶೀಘ್ರವೇ ಯುದ್ಧ ಕೊನೆಗೊಳಿಸುವ ಪ್ರಯತ್ನ ಮಾಡ್ತೀವಿ ಅನ್ನೋದಾಗಿ ಪುಟಿನ್ಗೆ ಭರವಸೆ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇದೇ ವೇಳೆ ಉಕ್ರೇನ್ ರಷ್ಯಾ ಯುದ್ಧದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಉಭಯ ದೇಶಗಳು ಶಾಂತಿ ಮಾತುಕತೆ ನಡೆಸುವಂತೆ ಟ್ರಂಪ್ ಸಲಹೆಯನ್ನ ಕೊಟ್ಟಿದ್ದಾರೆ. ಒಂದೇ ಏಟಿನಲ್ಲಿ ಎರಡು ಹಕ್ಕಿಯನ್ನ ಒಡೆಯುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಉಕ್ರೇನ್ ಹಾಗೆ ರಷ್ಯಾ ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಿ ಉಕ್ರೇನ್ನ ಪರವಾಗಿ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ, ಮಿಸೈಲ್ ಬ್ಯಾಲಿಸ್ಟಿಕ್ಗಳನ್ನ ಇದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪೂರೈಕೆ ಮಾಡಿದ್ರು. ಸಂಬಂಧಪಟ್ಟಂತೆ ಈಗಾಗಲೇ ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಕಿಚ್ಚು ದಗಸ್ತಾ ಇರುವ ಬೆನ್ನಲ್ಲೇ ಅಮೆರಿಕ ನಿಯೋಜಿತ ಅಧ್ಯಕ್ಷ ಟ್ರಂಪ್ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೊತೆ ರಹಸ್ಯ ಫೋನ್ ಸಂಭಾಷಣೆ ಈಗ ಜಾಗತಿಕ ರಾಜತಾಂತ್ರಿಕ ವಲಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸ್ತಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸುಮಾರು 1 ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತುಕತೆ ಮಾಡಿದ್ದಾರೆ. ಇದರಲ್ಲಿ ಇರಾನ್ ಸಂಘರ್ಷಕ್ಕೆ ಬ್ರೇಕ್ ಹಾಕುವ ಜೊತೆಗೆ ಉಕ್ರೇನ್ ಬಿಕ್ಕಟ್ಟನ್ನು ಶಮನಗೊಳಿಸುವ ಕುರಿತು ಅತಿ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಹರಿದಾಡ್ತಿದೆ. ಇಡೀ ಜಗತ್ತು ಯುದ್ಧದ ಭೀತಿಯಲ್ಲಿ ನಡುಗುತ್ತಾ ಇದೆ. ಇಬ್ಬರು ಬಲಾಢ್ಯ ನಾಯಕರು, ಯುದ್ಧವನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಪಾಸಿಟಿ ಇರುವಂತ ನಾಯಕರು ಗುಪ್ತ ಸಮಾಲೋಚನೆಯಲ್ಲಿ ಏನೇನು ಮಾತನಾಡಿದ್ದಾರೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಹೊಸ ಜಾಗತಿಕ ಸಮೀಕರಣಕ್ಕೆ ನಾಂದಿ ಹಾಡಿಬಿಡುತ್ತಾ ಈ ಇಬ್ಬರು ನಾಯಕರ ಮಾತುಕತೆ ಅನ್ನುವಂತಹ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇರೋದು. ಸದ್ಯ ಕ್ರೆಮ್ಲಿನ್ ವಿದೇಶಾಂಗ ನೀತಿ ಸಲಹೆಗಾರ ಯೂರಿ ನೀಡಿದ ಮಾಹಿತಿ ಪ್ರಕಾರ ಹೇಗಿದೆ ಅಂತ ಹೇಳಿದ್ರೆ, ದೂರವಾಣಿ ಸಂಭಾಷಣೆಯಲ್ಲಿ ಪುಟಿನ್ ಇರಾನ್ ಯುದ್ಧವನ್ನ ತಕ್ಷಣವೇ ಅಂತ್ಯಗೊಳಿಸೋದಕ್ಕೆ ಸಂಬಂಧಪಟ್ಟಂತಹ ಕೆಲ ವಿಚಾರಗಳನ್ನು ಟ್ರಂಪ್ ಮುಂದೆ ವಿವರಿಸಿದ್ದಾರೆ. ಮಾತುಕತೆ ಸುಮಾರು 1 ಗಂಟೆ ಕಾಲ ನಡೆದಿದೆಯಂತೆ. ಜೊತೆಗೆ ಡಿಸೆಂಬರ್ ನಂತರ ಇದೇ ಮೊದಲ ಬಾರಿಗೆ ಈ ಇಬ್ಬರು ನಾಯಕರು ದೂರವಾಣಿ ಸಂಭಾಷಣೆಯನ್ನ ನಡೆಸಿರೋದು ಬಹಳಷ್ಟು ಗಮನವನ್ನ ಸೆಳೀತಾ ಇರೋದು. ಅಂದರೆ ಈ ಸಂಭಾಷಣೆ ವಾಷಿಂಗ್ಟನ್ನಲ್ಲಿ ಪ್ರಾರಂಭಿಸಿದ್ದು ಮಾತುಕತೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಿದೆ. ಇಬ್ಬರು ನಾಯಕರು ಜಾಗತಿಕ ರಾಜಕೀಯದ ಪ್ರಮುಖ ವಿಚಾರದ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದೆ. ಹೇಳಬೇಕಂದ್ರೆ ಎರಡು ರಾಷ್ಟ್ರಗಳು ಬಹುತೇಕ ಆರ್ಥಿಕವಾಗಿಯೂ ಜಾಗತಿಕವಾಗಿಯೂ ವ್ಯಾಪಾರ ನೀತಿಯಲ್ಲೂ ಕೂಡ ದೊಡ್ಡ ವಿಸ್ತೀರ್ಣವನ್ನ ಜೊತೆಗೆ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ಹೊಂದಿರುವಂಥ ಬಲಾಢ್ಯ ರಾಷ್ಟ್ರಗಳು. ಹಾಗಾಗಿ ಈ ಎರಡು ರಾಷ್ಟ್ರಗಳ ನಡುವಿನ ಒಳ ಜಗಳ ಜೊತೆಗೆ ಆಂತರಿಕ ಸಂಘರ್ಷ ಗೊತ್ತೇ ಇದೆ. ಬಟ್ ಈ ಇಬ್ಬರು ನಾಯಕರು ಮಾತುಕತೆ ಆಡೋದು ಅಥವಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸುವಂತೆ ಅಮೆರಿಕ ತಾಕೀತು ಮಾಡಿದ ಸಂದರ್ಭದಲ್ಲಿ ಇರಾನ್ ಯುದ್ಧವನ್ನ ಕೂಡ ನಿಲ್ಲಿಸಬೇಕು ಅಂತ ಪುಟಿನ್ ಹೇಳೋದು ಕೂಡ ಒಂದಕ್ಕೊಂದು ಸಾಮ್ಯತೆ ಇರುತ್ತೆ. ಹಾಗಾಗಿ ಏನೇನು ಮಾತುಕತೆ ಆಗಿತ್ತು, ಜೊತೆಗೆ ಮಾತುಕತೆಯ ವೇಳೆ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಸಂಘರ್ಷವನ್ನ ರಾಜಕೀಯ ಜೊತೆಗೆ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಸಾಧ್ಯವಾದಷ್ಟು ಬೇಗ ಪರಿಹರಿಸಿ ಅನ್ನೋದಾಗಿ ಪುಟಿನ್ ಹೇಳ್ಕೊಂಡಿದ್ದಾರಂತೆ. ಗಲ್ಫ್ ರಾಷ್ಟ್ರಗಳ ನಾಯಕರು, ಇರಾನ್ ಅಧ್ಯಕ್ಷರು ಜೊತೆಗೆ ಇತರ ಜಾಗತಿಕ ನಾಯಕರೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ಸಂಘರ್ಷಕ್ಕೆ ಶಾಂತಿಯನ್ನ ಹಾಗೆ ಶಾಂತಿಯ ಪರಿಹಾರವನ್ನ ಕಂಡುಕೊಳ್ಳುವುದಕ್ಕೆ ಕೆಲ ಅಂಶಗಳನ್ನ ಪುಟಿನ್ ಯೋಜನೆಯಲ್ಲಿ ಒಳಗೊಂಡಿದ್ದಾರೆ ಅನ್ನೋದಾಗಿ ಉಷಾಕೋವ್ ಈಗಾಗಲೇ ತಿಳಿಸಿದ್ದಾರೆ. ಜೊತೆಗೆ ಅಭಿಪ್ರಾಯವನ್ನ ಉಭಯ ನಾಯಕರು ಯಾವ ರೀತಿ ಹಂಚಿಕೊಂಡಿದ್ದಾರೆ ಅನ್ನೋದಾಗಿ ಕೂಡ ವಿಶ್ಲೇಷಣೆ ನಡೆಸಿ ಈಗ ಗಂಭೀರ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಅಂದ್ರೆ ಬಹಳಷ್ಟು ರಚನಾತ್ಮಕವಾಗಿದ್ದು, ಅಂದ್ರೆ ಈ ರಾಷ್ಟ್ರಕ್ಕೂ ಪ್ಲಸ್ ಆಗಬೇಕು, ಜೊತೆಗೆ ರಷ್ಯಾಕ್ಕೂ ಪ್ಲಸ್ ಆಗಬೇಕು, ಬೇರೆ ಬೇರೆ ರಾಷ್ಟ್ರವನ್ನ ನಾವು ಕಾಪಾಡಿದೀವಿ ಅನ್ನೋದನ್ನ ಕೂಡ ಸಾಬೀತುಪಡಿಸ್ಕೊಳ್ಬೇಕು. ಇದೇನಾಗತ್ತೆ, ಬೇರೆ ಬೇರೆ ದೇಶಗಳು ಮುಂದಿನ ದಿನಗಳ ಈ ಯುದ್ಧ ಭೀತಿ ಏನಾದ್ರೂ ಸಾರಿದ್ರೆ ಯಾವ ದೇಶದ ಪರವಾಗಿ ನಿಂತ್ಕೊಳ್ಳುತ್ತೆ, ಎಲ್ಲವೂ ಕೂಡ ಕ್ಯಾಲ್ಕುಲೇಟಿವ್ ಆಗಿರುತ್ತೆ.